ಪ್ರಕಟಣೆ ಗ್ರಂಥ 1ನೇ ಅಧ್ಯಾಯ 9ನೇ ವಾಕ್ಯವನ್ನು ಓದುವುದನ್ನು ಕೇಳಿಸಿಕೊಳ್ಳೋಣ. Revelation chapter 1 verse 9. Let us hear the reading. ನಿಮ್ಮ ಸಹೋದರನು ಯೇಸುವಿನ ನಿಮಿತ್ತ ಹಿಂಸೆಯಲ್ಲಿಯೂ ರಾಜ್ಯದಲ್ಲಿಯೂ ತಾಳ್ಮೆಯಲ್ಲಿಯೂ ನಿಮ್ಮೊಂದಿಗೆ ಪಾಲುಗಾರನೂ ಆಗಿರುವ ಯೋಹಾನನೆಂಬ ನಾನು ದೇವರ ವಾಕ್ಯಕ್ಕೋಸ್ಕರವೂ ಯೇಸುವಿನ ವಿಷಯವಾದ ಸಾಕ್ಷಿಗೋಸ್ಕರವೂ ಪತ್ಮೋಸ್ ದ್ವೀಪದಲ್ಲಿದ್ದೆನು ಎಂಬುದೇ. ಓದಿದಂತಹ ವಾಕ್ಯ ಭಾಗವನ್ನು ಓದಲಿರುವ ವಾಕ್ಯ ಭಾಗವನ್ನು ದೇವರು ತಾನೇ ಆಶೀರ್ವದಿಸಿಕೊಡಲಿ. ಜೀವಿಸತ್ನ ದೇವರು ತಾನೇ ತನ್ನ ಜೀವಳ ವಾಕ್ಯಗಳ ಮೂಲಕ ನನ್ನ ಮತ್ತು ನಿಮ್ಮ ಸಂಗಡ ಮಾತನಾಡಲಿ ಮತ್ತು ಕರ್ತನ ವಾಕ್ಯದ ಜ್ಞಾನದಲ್ಲಿ ಕರ್ತನ ಕೃಪೆಯಲ್ಲಿಯೂ ನಾವು ಬೆಳೆಯುತ್ತಾ ಸಾಗುವಂತೆ ದೇವರಾತ್ಮನು ತಾನೇ ನಮ್ಮೆಲ್ಲರಿಗೆ ಸಹಾಯವನ್ನ ಕೃಪೆಯನ್ನ ದಯಪಾಲಿಸಲಿ. ಸೊ ಪ್ರಿಯ ದೈವಜನರೇ, 9ನೇ ವಾಕ್ಯದಲ್ಲಿ ಈ ರೀತಿಯಾಗಿ ಪ್ರಾರಂಭವನ್ನ ನಾವು ನೋಡುತ್ತೇವೆ. ನಿಮ್ಮ ಸಹೋದರನು. ಯೋಹಾನರನ್ನು ನಾವು ನೋಡುವಾಗ ಅವರ ಸುವಾರ್ತೆಗಳಲ್ಲಾಗಲಿ, ಯೋಹಾನರ ಪತ್ರಿಕೆಗಳಾಗಲಿ, ಪ್ರಕಟಣೆಯ ಗ್ರಂಥದಲ್ಲಾಗಲಿ, ಅವರ ಬರವಣಿಗೆಯನ್ನು ನಾವು ಗಮನಿಸುವಾಗ ಅವರ ಮಾತುಗಳು ಬಹಳ ಸರಳವಾಗಿ ಅವರನ್ನ ಪರಿಚಯ ಮಾಡಿಕೊಳ್ಳುವಂಥದ್ದನ್ನ ಕುರಿತು ಈ ವಾಕ್ಯ ಭಾಗ ಮಾತನಾಡುತ್ತದೆ. ನಿಮ್ಮ ಸಹೋದರನು, ಆಂಗ್ಲ ಭಾಷೆಯಲ್ಲಿ ಐ ಜಾನ್. ಈ ಪದವನ್ನ ಆ ದಿನ ಇದ್ದಂತ 7 ಸಭೆಗಳಿಗೆ ಬರೆಯುವಾಗ ತಮ್ಮನ್ನು ಕುರಿತು ಆ ರೀತಿಯಾಗಿ ಅವರು ಗುರುತಿಸಿಕೊಳ್ಳುವುದು ಮಾತ್ರವಲ್ಲ, ಈ ದಿನಗಳಲ್ಲೂ ಕೂಡ ವಾಕ್ಯವನ್ನು ಓದುವಾಗ ನಾನು ಅಪೊಸ್ತಲನಾಗಿದ್ದೇನೆ, ನಾನು ಯೇಸುವಿನ ಮಹಿಮೆಯನ್ನು ನೋಡಿದ್ದೇನೆ, ನಾನು ಹಿರಿಯನಾಗಿದ್ದೇನೆ, ಆ ರೀತಿಯಾಗಿ ತಮ್ಮನ್ನ ಕುರಿತು ವರ್ಣಿಸದೆ ವಿವರಿಸದೆ ನಿಮ್ಮ ಸಹೋದರನೆಂಬುದಾಗಿ ತನ್ನನ್ನು ನಮ್ಮೊಂದಿಗೆ ಗುರುತಿಸಿಕೊಳ್ಳುವುದನ್ನ ಕುರಿತು ನಾವು ಗಮನಿಸುವಾಗ, ನೀವು ನಾನು ಯೋಹಾನರ ಆ ಒಂದು ದೀನತೆಯನ್ನ ಹೊಂದಿರಬೇಕೆಂಬುದಾಗಿ ಅವರ ಜೀವಿತದ ಸಾಕ್ಷಿ ಮಾತನಾಡುವಂಥದ್ದಾಗಿದೆ. 9ನೇ ವಾಕ್ಯದಲ್ಲಿ 3 ಸಂಗತಿಗಳನ್ನ ಅವರು ತಿಳಿಸುತ್ತಿದ್ದಾರೆ. ಮೊದಲನೇದಾಗಿ ಯೇಸುವಿನ ನಿಮಿತ್ತ ಹಿಂಸೆಯಲ್ಲಿಯೂ ಎಂಬುದಾಗಿ ತಿಳಿಸುತ್ತಾ, ರಾಜ್ಯದಲ್ಲಿಯೂ ಎಂಬುದಾಗಿ ದೇವರ ರಾಜ್ಯವನ್ನ ಕುರಿತು ಮಾತನಾಡುತ್ತಾ, ತಾಳ್ಮೆಯಲ್ಲಿಯೂ, 4ನೇದಾಗಿ ನಾವು ನೋಡ್ತೇವೆ ನಿಮ್ಮೊಂದಿಗೆ ಪಾಲುಗಾರನೆಂಬುದಾಗಿ ಯೋಹಾನರು ಮಾತನ್ನ ಉಪಯೋಗಿಸುತ್ತಿದ್ದಾರೆ. ವಾಕ್ಯವನ್ನ ಆಲಿಸುತ್ತಿರ್ತಕ್ಕಂಥ ಪ್ರಿಯ ದೈವಜನರೇ, ನೀವು ನಾವು ಯೇಸು ಸ್ವಾಮಿಯ ಮೇಲೆ ನಂಬಿಕೆ ಇಡುವುದು ಮಾತ್ರವಲ್ಲ, ಹಿಂಸೆಯನ್ನ ಹೊಂದುವುದು ನಮಗೆ ಅನುಗ್ರಹವಾಗಿ ದೊರೆಯಿತೆಂಬುದಾಗಿ ಫಿಲಿಪಿ 1ನೇ ಅಧ್ಯಾಯ 29ನೇ ವಾಕ್ಯದಲ್ಲಿ ಸಂತ ಪೌಲರು ತಿಳಿಸುವಂತವರಾಗಿದ್ದಾರೆ. ಓದುವುದನ್ನು ಕೇಳಿಸಿಕೊಳ್ಳೋಣ. ಫಿಲಿಪಿಯನ್ಸ್ ಚಾಪ್ಟರ್ 1 verse 29. ಹೇಗೆಂದರೆ ಕ್ರಿಸ್ತನ ಮೇಲೆ ನಂಬಿಕೆ ಇಡುವುದು, ಆತನಿಗೋಸ್ಕರ ಬಾಧೆಯನ್ನು ಅನುಭವಿಸುವುದು ನಿಮಗೆ ಅನುಗ್ರಹವಾಗಿ ದೊರೆಯಿತು. ಸೊ ಯೇಸು ಸ್ವಾಮಿಯನ್ನ ಯೋಹಾನರು ನಂಬಿದ್ದು ಮಾತ್ರವಲ್ಲ, ಹಿಂಸೆಯನ್ನು ಕೂಡ ಅವರ ಅನುಗ್ರಹವಾಗಿ ಹೊಂದಿದರೆಂಬುದಾಗಿ ಈ ವಾಕ್ಯದ ಮೂಲಕ ನಾವುಗಳು ಅರ್ಥೈಸಿಕೊಳ್ಳಬಹುದು. ಆತ್ಮೀಯ ಪಾಠವೇನು? ಯಾಕೆ ಈ ರೀತಿಯಾಗಿ ಯೋಹಾನರು ಬರೆಯುತ್ತಿದ್ದಾರೆ ಎಂಬುದಾಗಿ ನಾವು ಚಿಂತನೆ ಮಾಡುವಾಗ, ಪ್ರಿಯ ದೈವಜನರೇ, ಬರೀ ಆಶೀರ್ವಾದದಲ್ಲಿ ಮಾತ್ರ ನಾವು ಪಾಲುಗಾರರಾಗುವುದಕ್ಕಾಗಿ ಯೇಸು ಸ್ವಾಮಿ ನಮ್ಮನ್ನ ಕರೆದಿಲ್ಲ. ಹಿಂಸೆಯಲ್ಲಿಯೂ ನಾವು ಪಾಲುಗಾರರಾಗಿ ಇರುವುದಕ್ಕೋಸ್ಕರವಾಗಿ ಕರ್ತನಾದ ಯೇಸು ಕ್ರಿಸ್ತನು ನಮ್ಮೆಲ್ಲರನ್ನು ಕರೆದಿದ್ದಾನೆ. ದಯಮಾಡಿ ಈ ಒಂದು ಹೇಳಿಕೆಯನ್ನ ಕೇಳಿದಾಗ ನೀವು ಭಯಪಡಬೇಡಿರಿ. ಈ ಒಂದು ಯೋಹಾನರ ಸಾಕ್ಷಿಯನ್ನ ಹೇಳುವಾಗ, ನಾವು ಕೇಳುವಾಗ, ಪೌಲರ ಮಾತುಗಳನ್ನು ನಾವು ಕೇಳಿಸಿಕೊಳ್ಳುವಾಗ, ನಮ್ಮ ನಂಬಿಕೆಯ ಜೀವಿತದಲ್ಲಿ ನಾವು ಹಿಂದಕ್ಕೆ ಹೆಜ್ಜೆ ಇಡುವುದು ಬೇಡ. ಅದಕ್ಕೆ ಬದಲಾಗಿ ನಾವು ಆತನೊಂದಿಗೆ ಹಿಂಸೆಯನ್ನು ಅನುಭವಿಸುವುದಾದರೆ ಆತನೊಂದಿಗೆ ನಾವು ಆಳುವಂತವರಾಗಿದ್ದೇವೆ.
ಯಾಕೆ ಈ ರೀತಿಯಾಗಿ ಯೋಹಾನರು ಬರೆಯುತ್ತಿದ್ದಾರೆ? ಆ ಪ್ರಶ್ನೆಗೆ ಉತ್ತರವೇನೆಂಬುದಾಗಿ ನೋಡುವಾಗ, ಆ ದಿನಗಳಲ್ಲಿ ಹಿಂಸೆಯಲ್ಲಿ ಹಾದು ಹೋದಂತ ಹಿಂಸೆಯಲ್ಲಿ ಹಾದು ಹೋಗುತ್ತಿರತಕ್ಕಂಥ ದೇವರ ಮಕ್ಕಳ ಜೊತೆಗೆ ಯೋಹಾನರು ತನ್ನನ್ನು ಗುರುತಿಸಿಕೊಳ್ಳುತ್ತಿದ್ದಾರೆ. ಜಾನ್ ಈಸ್ ಐಡೆಂಟಿಫೈಯಿಂಗ್ ವಿತ್ ದ ಲೋಕಲ್ ಬಿಲೀವರ್ಸ್. ಸ್ಥಾನಿಕ ಸಭೆಗಳಲ್ಲಿರ್ತಕ್ಕಂಥ ದೇವರ ಮಕ್ಕಳ ಜೊತೆಗೆ ಯೋಹಾನರು ತಮ್ಮನ್ನ ಗುರುತಿಸಿಕೊಳ್ಳುತ್ತಿದ್ದಾರೆ. ಹಾಗಾದರೆ ಈ ಒಂದು ವಾಕ್ಯ ಭಾಗದಲ್ಲಿ ನೀವು ನಾನು ನಮ್ಮ ಹೃದಯದ ಮೇಲೆ ತೆಗೆದುಕೊಳ್ಳುವ ಒಂದು ಆತ್ಮೀಯ ಪಾಠವೇನೆಂದರೆ, ನಾವು ದೇವರ ಮಕ್ಕಳು ಹಿಂಸಿಸಲ್ಪಡುವುದನ್ನು ಕುರಿತು ಕೇಳುತ್ತಿದ್ದೇವೆ. ಅದನ್ನ ಕೇಳಿದಾಗ ನಾವು ಯಾವ ರೀತಿಯಾಗಿ ಪ್ರತಿಕ್ರಿಯೆ ಮಾಡುತ್ತೇವೆ? ಸೋದರಿ ಕುಸುಮಾ ಅವರು ನೆನ್ನೆ ದಿನ ಗ್ರೂಪಲ್ಲಿ ಒಂದು ವಿಡಿಯೋವನ್ನ ಅವರು ಅಪ್ಲೋಡ್ ಮಾಡಿದರು. ನಿಮ್ಮಲ್ಲಿ ಅನೇಕರು ಅದನ್ನು ಕೇಳಿರಬಹುದೆಂಬುದಾಗಿ ನಾನು ಅಂದುಕೊಳ್ಳುತ್ತೇನೆ. ಪಾಕಿಸ್ತಾನ ದೇಶದಲ್ಲಿರ್ತಕ್ಕಂಥ ಈ ಸಹೋದರಿ, ಆಕೆ ದೇವದೂಷಣೆ ಮಾಡಿದಳು, ಬ್ಲಾಸ್ಫೆಮಿ ಮಾಡಿದಳು ಎಂಬುದಕ್ಕೋಸ್ಕರವಾಗಿ ಆಕೆಗೆ ಮರಣದಂಡನೆ ಆಗಬೇಕೆಂಬುದಾಗಿ ಅವರು ಹೋರಾಡುತ್ತಿದ್ದಾರೆ. ದೇವರ ಮಕ್ಕಳು ವಿಶ್ವದಾದ್ಯಂತ ಆಕೆಗೋಸ್ಕರವಾಗಿ ಪ್ರಾರ್ಥಿಸುತ್ತಿದ್ದಾರೆ. ಆಕೆಗೆ ಗಂಡ ಮತ್ತು ಮಕ್ಕಳಿದ್ದಾರೆ. ಸೊ ನಿಮ್ಮ ಗಮನಕ್ಕೆ ತರತಕ್ಕಂಥ ಒಂದು ಆತ್ಮೀಯ ಪಾಠವೇನೆಂದರೆ, ಇತರ ಕ್ರೈಸ್ತರು ಹಿಂಸೆಯಲ್ಲಿ ಹಾದು ಹೋಗುವಾಗ ನಾವು ಹೇಗೆ, ಆಕೆ ಹೆಸರು ಶಗುಪ್ತ, ದಯಮಾಡಿ ನೆನಪು ಮಾಡಿಕೊಡ್ರಿ. ಆಕೆ ಹೆಸರು ಶಗುಪ್ತ. ಸೊ ಆಕೆ ಪಾಕಿಸ್ತಾನದಲ್ಲಿದ್ದಾರೆ, ಈಗ ಸೆರೆಮನೆಯಲ್ಲಿದ್ದಾರೆ. ಆಕೆಗೆ ಅದ್ಭುತ ರೀತಿಯಲ್ಲಿ ಕರ್ತನು ಬಿಡುಗಡೆ ಕೊಡುವಂತೆ ಪ್ರಾರ್ಥಿಸಿರಿ. ಹಿಂಸೆಯಲ್ಲಿ ಹಾದು ಹೋಗುತ್ತಿರ್ತಕ್ಕಂಥ ಕ್ರೈಸ್ತರಿಗೆ ಯೋಹಾನರು ಅವರೊಂದಿಗೆ ತಮ್ಮನ್ನು ಗುರುತಿಸಿಕೊಂಡು ಆದರಣೆಯನ್ನು ತರುತ್ತಿದ್ದಾರೆ. ಹಾಗಾದರೆ ದೇವರ ಮಕ್ಕಳಾದಂಥ ನಾವುಗಳು ಯಾವ ರೀತಿಯಾಗಿ ಹಿಂಸೆಯಲ್ಲಿ ಹಾದು ಹೋಗುತ್ತಿರತಕ್ಕಂಥ ಕ್ರೈಸ್ತರ ವಿಷಯದಲ್ಲಿ ಸ್ಪಂದಿಸಬೇಕು ಎಂಬ ವಿಷಯಕ್ಕೆ ಈ ವಾಕ್ಯ ಭಾಗದಲ್ಲಿ ಒತ್ತು ಕೊಡಲು ಬಯಸುತ್ತೇನೆ. ಮೊಟ್ಟ ಮೊದಲನೇದಾಗಿ ನಾವುಗಳು ಅವರಿಗೋಸ್ಕರವಾಗಿ ಪ್ರಾರ್ಥಿಸಬೇಕು. ಎರಡನೇದಾಗಿ, ಕರ್ತನು ನಮಗೆ ಭಾರ ಕೊಡುವುದಾದರೆ ಬೇರೆ ವಿಧದಲ್ಲಿ, ಹಣಕಾಸಿನ ರೂಪದಲ್ಲಾಗಲಿ, ಅವರಿಗೆ ಕಾಗದಗಳನ್ನು ಬರೆಯುವುದರ ಮೂಲಕವಾಗಿ, ಅಥವಾ ಅವರನ್ನ ಮೊಬೈಲ್ ಮೂಲಕ ಸಂಪರ್ಕಿಸಿ ಅವರೊಂದಿಗೆ ಮಾತನಾಡುವುದರ ಮೂಲಕವಾಗಿ, ಈ ರೀತಿಯಾಗಿ ಬಹು ವಿಧವಾಗಿ ನಾವು ಅವರನ್ನ ಆಧರಿಸಬಹುದು, ಅವರನ್ನ ಸಂತೈಸಬಹುದು. ಯಾವುದೇ ಕಾಲದಲ್ಲೂ ಕೂಡ ನಾನು ಶಾಲೆಗೆ ಹೋಗಿದ್ದಾಗ ಟೀಚರ್ ಹೆಸರು ಜೋಸ್ಪಿನ್ ಎಂಬುದಾಗಿ, ಆಕೆ ನನ್ನ ಮಗನಿಗೆ ಟೀಚರ್ ಆಗಿದ್ದರು. ಹೆಚ್ಚು ಕಡಿಮೆ 1 ವಾರದಿಂದ ಆಕೆಗೆ ಮೈ ಹುಷಾರಿರಲಿಲ್ಲ. ಈ ದಿನ ಆಕೆಯನ್ನು ನಾನು ಸಂಧಿಸಿದಾಗ, ಸಹೋದರಿ, ನಿಮಗೋಸ್ಕರವಾಗಿ ನಾವು ಪ್ರಾರ್ಥಿಸುತ್ತಿದ್ದೇವೆ ಎಂಬುದಾಗಿ ಅವರಿಗೆ ನಾನು ತಿಳಿಸಿದೆ. ಅವರು ಬಹಳ ಸಂತೋಷಪಟ್ಟರು, ಕೃತಜ್ಞತೆಯನ್ನ ತಿಳಿಸಿದರು. ಪ್ರಿಯರೇ, ನಿಮ್ಮ ಗಮನಕ್ಕೆ ತರುವಂತ 9ನೇ ವಾಕ್ಯದ ಒಂದು ಆತ್ಮೀಯ ಪಾಠವೇನೆಂದರೆ, ಅಪೊಸ್ತಲರಾದಂಥ ಯೋಹಾನರ ಜೀವಿತದ ಮೂಲಕ ನಾವೆಲ್ಲರೂ ಕಲಿಯಬೇಕಾದ, ಜೀವಿತಕ್ಕೆ ಅಳವಡಿಸಿಕೊಳ್ಳಬೇಕಾದ ಆತ್ಮೀಯ ಪಾಠವೇನೆಂದರೆ ಪ್ರಾರ್ಥಿಸಬೇಕು. ಹಿಂಸೆಯಲ್ಲಿ ಹಾದು ಹೋಗುವಂತ ದೇವರ ಮಕ್ಕಳಿಗೋಸ್ಕರವಾಗಿ ಪ್ರಾರ್ಥಿಸಬೇಕು, ಬಹಳವಾಗಿ ಪ್ರಾರ್ಥಿಸಬೇಕು, ಹೆಚ್ಚಾದ ಭಾರವುಳ್ಳವರಾಗಿ ಪ್ರಾರ್ಥಿಸಬೇಕು. ಭಯಪಡುವಂತ ಅವಶ್ಯಕತೆ ಇಲ್ಲ. ಹೌದು ಪ್ರಿಯ ದೈವ ಜನರೇ, ನೀವು ನಾನು ಈ ಒಂದು ವಾಕ್ಯಗಳ ಮೂಲಕ ನಮ್ಮನ್ನ ಬಲಪಡಿಸಿಕೊಳ್ಳೋಣ.
ಈ ವಾಕ್ಯಗಳ ಮೂಲಕ ಆತ್ಮೀಯ ಪಾಠಗಳನ್ನ ನಾವು ಕಲಿತುಕೊಳ್ಳೋಣ. ಎಷ್ಟು ಅದ್ಭುತವಾದಂತಹ ಸಂಗತಿ! ಹಿಂಸೆಯಲ್ಲಿ ಹಾದು ಹೋಗುವಂತ ದೇವರ ಮಕ್ಕಳ ಬಿಡುಗಡೆಯನ್ನ ನಾವು ಕೇಳುವಾಗ, ದೇವರ ಅದ್ಭುತ ರೀತಿಯಲ್ಲಿ ಅವರನ್ನ ಸೆರೆಯಲ್ಲಿ ಉಪಯೋಗಿಸಿಕೊಂಡನು ಎಂಬುದಾಗಿ ಕೇಳುವಾಗ, ದೇವರ ಅದ್ಭುತ ರೀತಿಯಲ್ಲಿ ಅವರ ಮೂಲಕ ಬಹು ಜನರಿಗೆ ಸುವಾರ್ತೆಯನ್ನು ಸಾರುವಂತೆ ಬಳಸಿಕೊಂಡನು, ಕರ್ತನ ನಾಮ ಮಹಿಮೆಗೊಂಡಿತು ಎಂಬುದಾಗಿ ನಾವುಗಳು ಕೇಳುವಾಗ ನಮಗೆ ನಿಜವಾಗಿಯೂ ಬಹು ಸಂತೈಸುವಿಕೆಯನ್ನ, ಆದರಣೆಯನ್ನ ತರುವಂತದ್ದಾಗಿದೆ. ಪೇತ್ರರು ಸೆರೆಮನೆಯಲ್ಲಿದ್ದಾಗ ಸಭೆ ಪೇತ್ರರಿಗೋಸ್ಕರವಾಗಿ ಪ್ರಾರ್ಥಿಸುತ್ತಿತ್ತು ಮತ್ತು ಪೇತ್ರರು ಬಿಡುಗಡೆ ಹೊಂದಿದರು. ಕರ್ತನು ದೂತನನ್ನು ಕಳುಹಿಸಿ ಕಾರ್ಯ ಮಾಡಿದನೆಂಬುದಾಗಿ ನಾವು ಓದಿದ್ದೇವಲ್ಲ. ಹಾಗಾದರೆ ಆ ಕರ್ತನು ನಿನ್ನೆ ಇವತ್ತು ನಿರಂತರಕ್ಕೂ ಏಕರೀತಿಯಾಗಿದ್ದಾನೆ. ಆದ ಕಾರಣ ಪ್ರಿಯ ದೈವಜನರೇ, ನಾವುಗಳು ನಮ್ಮ ಆತ್ಮೀಯ ಜೀವಿತದಲ್ಲಿ ಈ ಅಂಶಗಳಿಗೋಸ್ಕರವಾಗಿ ಪ್ರಾರ್ಥಿಸೋಣ. ಫಿಲಿಪ್ಪಿ 1:29, ನಿಮ್ಮ ಆತ್ಮೀಯ ಜೀವಿತದಲ್ಲಿ ಈ ವಾಕ್ಯಗಳನ್ನ ಮರೆಯಬೇಡಿರಿ, ಗುರುತಿಸಿಕೊಳ್ಳಿ. ಯೇಸುಕ್ರಿಸ್ತನ ಮೇಲೆ ನಂಬಿಕೆ ಇಡುವುದಕ್ಕೂ, ಆತನ ಮೇಲೆ ಆತನನ್ನು ಪ್ರೀತಿಸುವುದಕ್ಕೂ ನಮಗೆ ಅನುಗ್ರಹವಾಗಿ ಕರ್ತನು ಕೊಟ್ಟಿದ್ದಾನೆ. ಹಿಂಸೆ ಎಂಬತಕ್ಕಂಥದ್ದು ಒಂದು ಅನುಗ್ರಹ. ಆದ ಕಾರಣ ಪ್ರಿಯ ದೈವಜನರೇ, ಪ್ರಕಟಣೆ ಗ್ರಂಥ 1ನೇ ಅಧ್ಯಾಯ 9ನೇ ವಾಕ್ಯದಲ್ಲಿ ಯೋಹಾನರು ಹೇಳುತ್ತಿದ್ದಾರೆ, ನಿಮ್ಮ ಸೋದರನು ಯೇಸುವಿನ ನಿಮಿತ್ತ ಹಿಂಸೆಯಲ್ಲಿಯೂ, ಹೌದು, ಯೇಸುವಿನ ನಿಮಿತ್ತ ಆಶೀರ್ವಾದವನ್ನ ಮಾತ್ರ ನಾವು ಎದುರು ನೋಡುತ್ತೇವೆ, ಒಳ್ಳೆಯದು. ಅದರೊಂದಿಗೆ ಶ್ರಮೆಗಳಲ್ಲೂ ಕೂಡ, ಹಿಂಸೆಗಳಲ್ಲೂ ಕೂಡ ನಾವು ಆತನ ಜೊತೆಗೆ ಗುರುತಿಸಿಕೊಳ್ಳಬೇಕೆಂಬುದಾಗಿ ದೇವರ ವಾಕ್ಯ ನನ್ನನ್ನು, ನಿಮ್ಮನ್ನು, ನಮ್ಮೆಲ್ಲರನ್ನು ಪ್ರೋತ್ಸಾಹಪಡಿಸುವಂತದ್ದಾಗಿದೆ. ಎರಡನೇದಾಗಿ ಯೋಹಾನರು ಹೇಳುತ್ತಿದ್ದಾರೆ, ರಾಜ್ಯದಲ್ಲಿಯೂ. ಮತ್ತಾಯ ಬರೆದ ಸುವಾರ್ತೆ 13ನೇ ಅಧ್ಯಾಯ ಆ ಪರಲೋಕ ರಾಜ್ಯವನ್ನ ಕುರಿತು ಮಾತನಾಡುವಂತದ್ದಾಗಿದೆ. ಲೂಕ ಬರೆದ ಸುವಾರ್ತೆ 17ನೇ ಅಧ್ಯಾಯ ದೇವರ ರಾಜ್ಯವನ್ನ ಕುರಿತು ಮಾತನಾಡುತ್ತದೆ. ಪ್ರಿಯ ದೈವಜನರೇ, ನೀವು ನಾನು ಆ ರಾಜ್ಯವನ್ನ ಹೇಗೆ ಪ್ರವೇಶಿಸಲು ಸಾಧ್ಯ? ನಮ್ಮ ಹೃದಯದಲ್ಲಿ, ಯೇಸುವೆ, ನಾನು ಪಾಪಿಯಾಗಿದ್ದೇನೆ, ನಿನ್ನ ಪರಿಶುದ್ಧವಾದ ರಕ್ತದಿಂದ ನನ್ನನ್ನು ತೊಳೆದು ನಿನ್ನ ಮಗನಾಗಿ, ನಿನ್ನ ಮಗಳಾಗಿ ನನ್ನನ್ನು ಸ್ವೀಕರಿಸಿಕೋ ಎಂಬುದಾಗಿ ನಮ್ಮನ್ನು ಆತನಿಗೆ ಸಮರ್ಪಿಸಿಕೊಡುವಾಗ ನಾವು, ನಮ್ಮ ಪಾಪಗಳು ತೊಳೆಯಲ್ಪಟ್ಟು ನಾವು ದೇವರ ಮಕ್ಕಳಾಗುತ್ತೇವೆ. ನಾವು ದೇವರ ಆಗುವಾಗ ಕರ್ತನು ನಮಗೆ ನಿತ್ಯ ಜೀವವನ್ನ ದಯಪಾಲಿಸುತ್ತಾನೆ. ಪರಿಶುದ್ಧಾತ್ಮ ದೇವರಿಂದ ನಮ್ಮನ್ನ ಮುದ್ರಿಸುತ್ತಾರೆ. ಮಾತ್ರವಲ್ಲ, ಆತನನ್ನ ಸೇರುವ ದಿನದವರೆಗೂ ಪವಿತ್ರಾತ್ಮರು ನಮ್ಮೊಳಗಿದ್ದು ನಮ್ಮ ವಿಮೋಚಕನಾಗಿ, ನಮ್ಮ ಸಂಚಾಕಾರನಾಗಿ ನಮ್ಮನ್ನು ನಡೆಸುವಾತನಾಗಿದ್ದಾನೆ. ಹೌದು ಪ್ರಿಯ ದೈವಜನರೇ, ನಾವು ಕರ್ತನ ಜೊತೆಗೆ ಆಳುವಂತವರಾಗಿದ್ದೇವೆ. ಆತನ ರಾಜ್ಯದಲ್ಲಿ ನಾವು ಸದಾಕಾಲ ಆತನೊಂದಿಗೆ ಜೀವಿಸುವಂತವರಾಗಿರುತ್ತೇವೆ. ಪ್ರಕಟಣೆಯ ಗ್ರಂಥ 1:5ನೇ ವಾಕ್ಯದಲ್ಲಿ ದೇವರು ನಮ್ಮನ್ನು ರಾಜ್ಯವನ್ನಾಗಿಯೂ ಯಾಜಕರನ್ನಾಗಿಯೂ ಮಾಡಿದ್ದಾನೆ. ಆತನ ರಾಜ್ಯದಲ್ಲಿ ನಮ್ಮನ್ನು ಸೇರಿಸಿದ್ದಾನೆ. ರೋಮ 14ನೇ ಅಧ್ಯಾಯ 17ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ, ತಿನ್ನುವುದು ಕುಡಿಯುವುದು ದೇವರ ರಾಜ್ಯವಲ್ಲ, ಪ್ರೀತಿಯು, ಸಂತೋಷವು, ಪವಿತ್ರಾತ್ಮನಿಂದ ಕೊಡುವಂತ ಆನಂದವು ದೇವರ ರಾಜ್ಯವಾಗಿದೆ. ಹೌದು, ಈ ದೇವರ ರಾಜ್ಯದಿಂದ ನಾವು ಬಹಳ ದೂರವಿದ್ದೆವು. ನಾವು ಈ ದೇವರ ರಾಜ್ಯಕ್ಕೆ ಸೇರಿದವರಲ್ಲ. ಕರ್ತನಾದ ಯೇಸು ಕ್ರಿಸ್ತನು ಪರಲೋಕದಿಂದ ಈ ಧರೆಗೆ ಬಂದು ಆ ರಾಜ್ಯಕ್ಕೆ ನಮ್ಮನ್ನ ಸೇರಿಸಿದ್ದಾನೆ. ಯೋಹಾನರು ಹೇಳುತ್ತಿದ್ದಾರೆ, ಆ ರಾಜ್ಯದಲ್ಲಿಯೂ ಹಿಂಸೆಯಲ್ಲಿಯೂ ನೀವು ನಾನು ಪಾಲುಗಾರರನ್ನಾಗಿ ಕರ್ತನು ಮಾಡಿದ್ದಾನೆಂಬುದಾಗಿ ಆತನು ತಿಳಿಸುತ್ತಿದ್ದಾನೆ. ನಿಮಗೆ ನನಗೆ ತಾಳ್ಮೆ ಬೇಕೆಂಬುದಾಗಿ ಆತನು ತಿಳಿಸುತ್ತಿದ್ದಾನೆ. ಪ್ರಿಯ ದೈವಜನರೇ, ದೇವರ ಮಕ್ಕಳಾದಂಥ ನಾವುಗಳು ದುಡುಕುವಂತವರಾಗಿದ್ದೇವೆ. ದೇವರ ಮಕ್ಕಳಾದಂಥ ನಾವುಗಳು ನಮ್ಮ ಮಾತಿನಲ್ಲಿ, ನಮ್ಮ ತಾಳ್ಮೆಯಲ್ಲಿ ನಾವು ತಪ್ಪಿ ಹೋಗುವಂತವರಾಗಿದ್ದೇವೆ. ಆದರೆ ದೇವರ ವಾಕ್ಯ
ನನ್ನನ್ನು, ನಿಮ್ಮನ್ನು, ನಮ್ಮೆಲ್ಲರನ್ನು ಪ್ರೋತ್ಸಾಹಪಡಿಸುತ್ತದೆ. ಶಾಂತರು ಧನ್ಯರು, ಅವರು ಭೂಮಿಗೆ ಬಾಧ್ಯರಾಗುವರು. ಹೌದು ಪ್ರಿಯರೇ, ಮತ್ತಾಯ 11:28-29 ವಾಕ್ಯ ಹೇಳುತ್ತದೆ, ನಾನು ಸಾತ್ವಿಕನು, ನಾನು ದೀನ ಮನಸ್ಸುಳ್ಳವನೆಂಬುದಾಗಿ ಕರ್ತನಾದ ಯೇಸು ಕ್ರಿಸ್ತನು ತನ್ನ ವಾಕ್ಯದಲ್ಲಿ ಉಪದೇಶ ಮಾಡಿದ್ದಾರೆ. ನೀವು ನಾನು ನಮ್ಮ ಜೀವಿತಗಳಲ್ಲಿ ತಾಳ್ಮೆಯನ್ನು ಕಳೆದುಕೊಳ್ಳುತ್ತೇವೆ ನಿಜ. ಆದರೂ ಕೂಡ ದೇವರ ರಾಜ್ಯದ ವಿಷಯದಲ್ಲಿ, ಕರ್ತನಾದ ಯೇಸು ಕ್ರಿಸ್ತ ಮೇಲೆ ನಮಗಿರುವಂತಹ ನಂಬಿಕೆಯ ವಿಷಯದಲ್ಲಿ, ನಮ್ಮ ಸುತ್ತಲೂ ಜರುಗುತ್ತಿರ್ತಕ್ಕಂಥ ಸಂಗತಿಗಳನ್ನು ನಾವು ಕೇಳುವಾಗ ನೀವು ನಾನು ತಾಳ್ಮೆಯನ್ನ ಕಳೆದುಕೊಳ್ಳಬಾರದು. ನೀವು ನಾನು ತಾಳ್ಮೆಯ ಜೀವಿತವನ್ನ ಜೀವಿಸಬೇಕೆಂಬುದಾಗಿ ಈ ವಾಕ್ಯದ ಮೂಲಕ ಆತನು ಪ್ರೋತ್ಸಾಹಪಡಿಸುತ್ತಿದ್ದಾನೆ. ಒಂದು ವೇಳೆ ನೀವು ನಾನು ಈ ಪ್ರದೇಶಗಳಲ್ಲಿ ನಾವು ತಪ್ಪಿ ಹೋಗಿರುವುದಾದರೆ ನಮ್ಮನ್ನು ಕರ್ತನ ಕೃಪಾಹಸ್ತಕ್ಕೊಪ್ಪಿಸಿಕೊಟ್ಟು ನಾವು ಪ್ರಾರ್ಥಿಸೋಣ. ಕರ್ತನೆ, ಅನೇಕ ಸಮಯಗಳಲ್ಲಿ ನಾನು ತಾಳ್ಮೆಯನ್ನ ಕಳೆದುಕೊಂಡಿದ್ದೇನೆ. ಚಿಕ್ಕ ಚಿಕ್ಕ ವಿಷಯಗಳಲ್ಲಿ ನಾನು ತಾಳ್ಮೆಯನ್ನ ಕಳೆದುಕೊಂಡಿದ್ದೇನೆ. ದಯಮಾಡಿ ನನ್ನನ್ನು ಕ್ಷಮಿಸು. ಕರ್ತನೆ, ನಿನ್ನ ಸಾತ್ವಿಕ ಮನಸ್ಸನ್ನು ನನಗೆ ಕೊಡು. ನಿನ್ನ ದೀನ ಮನಸ್ಸನ್ನು ನನಗೆ ಕೊಡು. ನಿನ್ನ ಸಾಕ್ಷಿಯಾಗಿ ನಾನು ಜೀವಿಸುವಂತೆ ಸಹಾಯ ಮಾಡಿ ಎಂಬುದಾಗಿ ನಮ್ಮನ್ನು ಸಮರ್ಪಿಸಿಕೊಂಡು ನಮ್ಮ ಧ್ಯಾನದಲ್ಲಿ ಮುಂದಕ್ಕೆ ಸಾಗುತ್ತಾ 9ನೇ ವಾಕ್ಯದ 2ನೇ ಭಾಗದಲ್ಲಿ ಯೋಹಾನರು ಹೇಳುತ್ತಿದ್ದಾರೆ, ನಾನು ದೇವರ ವಾಕ್ಯಕ್ಕೋಸ್ಕರವೂ ಯೇಸುವಿನ ವಿಷಯವಾದ ಸಾಕ್ಷಿಗೋಸ್ಕರವೂ ಪತ್ಮೋಸ್ ದ್ವೀಪದಲ್ಲಿ ಇದ್ದೇನು ಎಂಬುದಾಗಿ ಅವರು ತಿಳಿಸುತ್ತಿದ್ದಾರೆ. ಪ್ರಿಯರೇ, ನಾನು ಧ್ಯಾನದ ಪ್ರಾರಂಭದಲ್ಲಿ ನಿಮಗೆ ಹೇಳಿದ್ದೇನೆ, ಈ ಪತ್ಮೋಸ್ ದ್ವೀಪ ಈಗ ಟರ್ಕಿ ದೇಶ ಎಂಬುದಾಗಿ ಕರೆಯಲ್ಪಡತಕ್ಕಂಥ ದೇಶದ ಸಮುದ್ರ ತೀರದಿಂದ ಸುಮಾರು 60 ಕಿಲೋಮೀಟರ್ಗಳ ದೂರದಲ್ಲಿ ಈ ಒಂದು ಪತ್ಮೋಸ್ ಕಂಡುಬಂದಿತು. ಈ ಪತ್ಮೋಸ್ ಒಂದು ದ್ವೀಪವಾಗಿತ್ತು. ಅದರ ಉದ್ದ 10 ಮೈಲುಗಳು, ಅದರ ಅಗಲ 6 ಮೈಲುಗಳು. ಇದು ಬೆಟ್ಟಗಳಿಂದ ಕೂಡಿದಂತ ಒಂದು ಪ್ರದೇಶವಾಗಿತ್ತು. ಯಾರೆಲ್ಲ ದೇಶದಲ್ಲಿ ಆಡಳಿತ ಸರ್ಕಾರಕ್ಕೆ ವಿರೋಧತ್ವವನ್ನು ತೋರುತ್ತಾರೋ ಅವರನ್ನ ಸೆರೆಯಾಳುಗಳಾಗಿ ಈ ಒಂದು ಸ್ಥಳಕ್ಕೆ ಕಳುಹಿಸಿ ಬಿಡುತ್ತಿದ್ದರು. ಮಾತ್ರವಲ್ಲ, ಅಲ್ಲಿ ಗಣಿ ಇತ್ತು. ಆ ಗಣಿ ಕೆಲಸದಲ್ಲಿ ಅವರನ್ನ ದುಡಿಸಿಕೊಳ್ಳುವಂತ ಒಂದು ಸ್ಥಳ ಇದಾಗಿತ್ತು. ಯಾವ ಸ್ಥಳದಲ್ಲಿ ಅವರು ಈ ಒಂದು ಪತ್ರಿಕೆಯನ್ನ, ಪ್ರಕಟಣೆಯನ್ನ ಹೊಂದಿಕೊಂಡು ಬರೆಯುತ್ತಿದ್ದಾರೆ ಎಂಬ ಸಂಗತಿಯನ್ನ ಕುರಿತು ಪ್ರಕಟಣೆ ಗ್ರಂಥ 1ನೇ ಅಧ್ಯಾಯ 9ನೇ ವಾಕ್ಯ ಮಾತನಾಡುವಂಥದ್ದಾಗಿದೆ. ಪ್ರಿಯ ದೈವಜನರೇ, ಗಮನಿಸಿರಿ, ಯೇಸುವಿನ ದೇವರ ವಾಕ್ಯಕ್ಕೋಸ್ಕರವೂ, ಬಿಕಾಸ್ ಆಫ್ ದ ವರ್ಡ್ ಆಫ್ ಗಾಡ್, ಯೋಹಾನನು ಈ ಒಂದು ದ್ವೀಪಕ್ಕೆ ಆತನು ಕಳುಹಿಸಲ್ಪಟ್ಟನು. ಪ್ರಿಯ ದೈವಜನರೇ, ನೀವು ನಾನು ವಾಕ್ಯವನ್ನ ಪ್ರೀತಿಸಬೇಕು. ನೀವು ನಾನು ವಾಕ್ಯಕ್ಕೋಸ್ಕರವಾಗಿ ನಾವು ನಿಂತುಕೊಳ್ಳಬೇಕು. ವಾಕ್ಯ ಎಷ್ಟೊಂದು ಬಲವುಳ್ಳದು ಗೊತ್ತಾ? ವಾಕ್ಯ ಎಷ್ಟೊಂದು ಮಹಿಮೆ ಉಳ್ಳದು ಗೊತ್ತಾ? 2 ತಿಮೋತಿ 2ನೇ ಅಧ್ಯಾಯ 9ನೇ ವಾಕ್ಯ ಓದುವುದನ್ನು ಕೇಳಿಸಿಕೊಳ್ಳೋಣ. 2 ತಿಮೋತಿ ಚಾಪ್ಟರ್ 2 ವರ್ಸ್ 9. ಇದರಲ್ಲಿ ನಾನು ಕಷ್ಟವನ್ನು ಅನುಭವಿಸಿ ದುಷ್ಕರ್ಮಿಯಂತೆ ಸಂಕೋಲೆಯಿಂದ ಕಟ್ಟಲ್ಪಟ್ಟವನಾಗಿದ್ದೇನೆ, ಆದರೆ ದೇವರ ವಾಕ್ಯಕ್ಕೆ ಬಂಧನವಿಲ್ಲ ಎಂಬುದೇ. ಪ್ರಿಯರೇ, ದೇವರ ವಾಕ್ಯಕ್ಕೆ ಬಂಧನವಿಲ್ಲ. ಎಷ್ಟು ಅದ್ಭುತವಾದಂತ ಮಾತುಗಳನ್ನ ಇಲ್ಲಿ ಪೌಲರು ತಿಳಿಸುತ್ತಿದ್ದಾರೆ. ದೇವರ ವಾಕ್ಯ ಶಕ್ತಿ ಉಳ್ಳದು ಎಂಬುದಾಗಿ ಅವರು ವಿವರಿಸುತ್ತಿದ್ದಾರೆ. ಅಪೊಸ್ತಲರಾದಂಥ ಯೋಹಾನರು ಪತ್ಮೋಸ್ ದ್ವೀಪದಲ್ಲಿದ್ದಾರೆ. ಈ ದ್ವೀಪದಿಂದ ಅವರು ಪ್ರಕಟಣೆಯನ್ನ ಬರೆದು ದೇವರ ಮಕ್ಕಳಾದಂಥ ಸ್ಮರಣ, ಎಫೆಸ, ಪೆರ್ಗಮ, ತುವತೈರ, ಸಾರ್ದಿಸ್, ಫಿಲೋದೆಲ್ಫಿಯಾ, ಲವೋದೋಕಿಯ ಮತ್ತು ನೀವು ಆರಾಧಿಸುವಂತ ಸಭೆಯ ಹೆಸರನ್ನ ನೀವು ಹೇಳಿ ಈ ಪತ್ರಿಕೆಯನ್ನ ಓದಿರಿ.
ಈ 7 ಸಭೆಗಳಿಗೆ ಮಾತ್ರ ಈ ಪತ್ರಿಕೆಯನ್ನ ಅವರು ಬರೆಯಲಿಲ್ಲ. ಈ ಪತ್ರಿಕೆಯನ್ನ ನನಗೆ, ನಿಮಗೆ, ನಮ್ಮೆಲ್ಲರಿಗೆ ಕೂಡ ಅಪೊಸ್ತಲರಾದಂಥ ಯೋಹಾನರು ಬರೆದಿದ್ದಾರೆ. ಹೌದು ಪ್ರಿಯ ದೈವಜನರೇ, ಅವರ ಬರವಣಿಗೆಗೆ ಒತ್ತು ಕೊಡಲು ಬಯಸುತ್ತೇನೆ. ಮೋಶೆಯನ್ನ ನಾವು ನೋಡುವಾಗ ಅರಣ್ಯ ಪ್ರಯಾಣದಲ್ಲಿ ಆತನು ಧರ್ಮಶಾಸ್ತ್ರದ 5 ಪುಸ್ತಕಗಳನ್ನ ಬರೆದನೆಂಬುದಾಗಿ ದೇವರ ವಾಕ್ಯ ತಿಳಿಸುವಂತದಾಗಿದೆ. ದಾವೀದನು ತನ್ನ ಕೀರ್ತನೆಗಳನ್ನ ಸೌಲನು ಆತನನ್ನ ಹಿಂದಟ್ಟುವಂತ ಸಮಯಗಳಲ್ಲಿ ಮರಳುಗಾಡಿನಲ್ಲಿ, ಅಡವಿಯಲ್ಲಿ, ಗುಹೆಗಳಲ್ಲಿ ಸೌಲನಿಂದ ತಪ್ಪಿಸಿಕೊಂಡು ಹೋಗುವಾಗ ಅನೇಕ ಕೀರ್ತನೆಗಳನ್ನ ಬರೆದನು. ನಿಜವಲ್ಲವಾ ಪ್ರಿಯರೇ? ನಮ್ಮ ಕೀರ್ತನೆಗಳಲ್ಲಿ ದಾವೀದನು ರಚಿಸಿದಂತ ಹಾಡುಗಳನ್ನ ನಾವು ಹಾಡುತ್ತಿಲ್ಲವಾ? ಈಗಲೂ ಕೂಡ ಸೋದರಿ ಕುಸುಮ ಅವರ ಮೊದಲ ಕೀರ್ತನೆಯನ್ನ ನೀವು ಗಮನಿಸುವಾಗ ಕೀರ್ತನೆ 27ರಿಂದ ಆರಿಸಲ್ಪಟ್ಟಂತ ಕೀರ್ತನೆಯಾಗಿದೆ. ಎಷ್ಟು ಸುಂದರವಾದಂತ ಆತ್ಮೀಯ ಅರ್ಥಗಳಿಂದ ಕೂಡಿದಂತ ರಾಗ, ಅರ್ಥ, ಕೀರ್ತನೆಯನ್ನ, ಹಾಡನ್ನ ನಾವು ಹಾಡಿದೆವು, ಕೇಳಿದೆವು, ದೇವರನ್ನ ಆರಾಧಿಸಿದೆವು. ದಾವೀದನು ತನ್ನ ಹಿಂಸೆಯಲ್ಲಿ, ತನ್ನ ನೋವಿನಲ್ಲಿ ಈ ಒಂದು ಕೀರ್ತನೆಯನ್ನ ಅವನು ಬರೆದನು. ಅದೇ ರೀತಿಯಾಗಿ ಯೆಶಾಯನ ಜೀವಿತವನ್ನ ನೋಡುವಾಗ ಆತನು ಕೂಡ ಬಹಳ ಇಕ್ಕಟ್ಟಾದಂತಹ ಸಮಯದಲ್ಲಿ, ಬಹಳ ಕಷ್ಟಕರವಾದಂತಹ ಸಮಯದಲ್ಲಿ, ವಿಗ್ರಹಗಳ ಆರಾಧನೆಯ ಕಾಲದಲ್ಲಿ ಆತನು ಕರ್ತನಿಗೋಸ್ಕರವಾಗಿ ಜೀವಿಸಿದನು. ಯೆಶಾಯ ಪ್ರವಾದನೆಯ ಗ್ರಂಥವನ್ನ ಆತನು ನಮಗೆ ತಂದನು. ಹೌದು ಪ್ರಿಯ ದೈವ ಜನರೇ, ಆತನ ಜೀವಿತವನ್ನ ನಾವು ನೋಡುವಾಗ, ಯೆಶಾಯನ ಜೀವಿತವನ್ನ ನಾವು ನೋಡುವಾಗ ಆತನು ಗರಗಸದಿಂದ ಕೊಲ್ಲಲ್ಪಟ್ಟು ಸತ್ತನೆಂಬುದಾಗಿ ದೇವರ ವಾಕ್ಯ ತಿಳಿಸುತ್ತದೆ. ಇಬ್ರಿಯ ಗ್ರಂಥ 11ನೇ ಅಧ್ಯಾಯ ನಂಬಿಕೆಯ ವೀರರುಗಳನ್ನ ಕುರಿತು ನಾವು ಮಾತನಾಡುವಾಗ ಆ ಒಂದು ಆತ್ಮೀಯ ವಾಕ್ಯಗಳನ್ನ ಗುರುತಿಸಿಕೊಳ್ಳಬಹುದು. ಪ್ರಿಯ ದೈವ ಜನರೇ, ಯೋಹಾನರು ಪತ್ಮೋಸ್ ದ್ವೀಪದಿಂದ ಈ ಒಂದು ಪ್ರಕಟಣೆಯನ್ನ ಬರೆದರು. ಹೌದು, ಸಭೆಯಿಂದ ದೂರವಿದ್ದಾಗ, ದೇವರ ಮಕ್ಕಳಿಂದ ದೂರವಿದ್ದಾಗ, ಪ್ರಿಯರಿಂದ ದೂರವಿದ್ದಾಗ, ಪಟ್ಟಣದಿಂದ ದೂರವಿದ್ದಾಗ, ವೃದ್ಧಾಪ್ಯದಲ್ಲಿ ಈ ಒಂದು ಪ್ರಕಟಣೆಯನ್ನ ಬರೆದರು. ಯೆರೆಮೀಯನ ಜೀವಿತವನ್ನ ನಾವು ನೋಡುವಾಗ ಆತನು ಅಳುವ ಪ್ರವಾದಿ ಎಂಬುದಾಗಿ ಕರೆಯಲ್ಪಡುತ್ತಿದ್ದಾನೆ. ಅಂತ ಅಳುವ ಪ್ರವಾದಿಯ ಜೀವಿತವನ್ನ ನಾವು ನೋಡುವಾಗ ಅನೇಕ ಸಮಯಗಳಲ್ಲಿ ಅವನು ನ್ಯಾಯ ವಿಚಾರಣೆಯಲ್ಲಿ ನಡೆಸಲ್ಪಟ್ಟನೆಂಬುದಾಗಿ ನಾವು ನೋಡುತ್ತೇವೆ. ಅನೇಕ ಸಮಯಗಳಲ್ಲಿ ಅವನು ಹಿಂಸಿಸಲ್ಪಟ್ಟನೆಂಬುದಾಗಿ ನಾವು ನೋಡುತ್ತೇವೆ. ನೀರಿಲ್ಲದ ಬಾವಿಯಲ್ಲಿ ಅವನನ್ನ ಹಾಕಿದರು ಎಂಬುದಾಗಿ ನಾವುಗಳು ಗಮನಿಸುತ್ತೇವೆ. ಆದರೆ ಎಷ್ಟು ಅದ್ಭುತವಾದಂತ ಯೆರೆಮೀಯನ ಗ್ರಂಥ, ಪ್ರಲಾಪಗಳನ್ನ ಆತನು ನಮಗೆ ಕೊಟ್ಟನು. ನಿಜವಲ್ಲವಾ? ಪ್ರಲಾಪಗಳು 3ನೇ ಅಧ್ಯಾಯ, ಪ್ರತಿ ದೇವರ ಮಕ್ಕಳು ಕೂಡ 22, 23 ವಾಕ್ಯಗಳು ಮತ್ತು ಪ್ರತಿ ವಾಕ್ಯಗಳನ್ನು ಕೂಡ ಎಷ್ಟು ಅರ್ಥಪೂರ್ವಕವಾದಂತಹ ವಾಕ್ಯಗಳು ನಾವು ಆತುಕೊಂಡು ಪ್ರಾರ್ಥಿಸುತ್ತೇವೆ, ಕರ್ತನನ್ನ ನಂಬುವಂತವರಾಗಿದ್ದೇವೆ. ಪೇತ್ರರ ಜೀವಿತವನ್ನ ನಾವು ನೋಡುವಾಗ 1 ಪೇತ್ರ 2 ಪೇತ್ರ ಪತ್ರಿಕೆಗಳನ್ನ ಬರೆದ ನಂತರ ಅವರು ರಕ್ತಸಾಕ್ಷಿಯಾಗಿ ಪ್ರಾಣವನ್ನ ಕರ್ತನಿಗೆ ಸಮರ್ಪಿಸಿದರೆಂಬುದಾಗಿ ನಾವುಗಳು ಗಮನಿಸಬಹುದು. ನನ್ನ ವಾಕ್ಯವನ್ನ ಕೇಳುತ್ತಿರ್ತಕ್ಕಂಥ, ಆಲಿಸುತ್ತಿರ್ತಕ್ಕಂಥ, ಧ್ಯಾನಿಸುತ್ತಿರ್ತಕ್ಕಂಥ ಪ್ರಿಯ ಪರಿಶುದ್ಧ ಜನರೇ, ಹಿಂಸೆ ಎಂಬತಕ್ಕಂಥದ್ದು ಅನುಗ್ರಹ, ಹಿಂಸೆ ಎಂಬತಕ್ಕಂಥದ್ದು ಶಾಪವಲ್ಲ ಎಂಬುದಕ್ಕೆ ಎಂಬ ಒಂದು ಪ್ರಾಮುಖ್ಯವಾದಂತಹ ಆತ್ಮೀಯ ಸಂಗತಿಗೆ ನಾನು ಒತ್ತು ಕೊಡುತ್ತಿದ್ದೇನೆ. ಮತ್ತೆ ಬರೆದ ಸುವಾರ್ತೆ 5ನೇ ಅಧ್ಯಾಯದಲ್ಲಿ ಯೇಸುಸ್ವಾಮಿ ಹೇಳಿದಂತ ಆ ಮಾತನ್ನು ನಾವು ಓದಿಕೊಳ್ಳೋಣ. Matthew's Gospel, chapter 5. Let us hear the reading, verse 13 and 14, I believe. ಮತ್ತೆ ಬರೆದ ಸುವಾರ್ತೆ 5ನೇ ಅಧ್ಯಾಯ 11, 12 ವಾಕ್ಯಗಳನ್ನ ಓದುವುದನ್ನು ಕೇಳಿಸಿಕೊಳ್ಳೋಣ. ನನ್ನ ನಿಮಿತ್ತವಾಗಿ ಜನರು ನಿಮ್ಮನ್ನು ನಿಂದಿಸಿ, ಹಿಂಸೆಪಡಿಸಿ, ನಿಮ್ಮ ಮೇಲೆ ಕೆಟ್ಟ ಕೆಟ್ಟ ಮಾತುಗಳನ್ನು ಸುಳ್ಳಾಗಿ ಹೊರಿಸಿದರೆ ನೀವು ಧನ್ಯರು. ಸಂತೋಷ ಪಡಿರಿ, ಉಲ್ಲಾಸ ಪಡಿರಿ, ಪರಲೋಕದಲ್ಲಿ ನಿಮಗೆ ಬಹಳ ಫಲ ಸಿಕ್ಕುವುದು.
ನಿಮಗಿಂತ ಮುಂಚೆ ಇದ್ದ ಪ್ರವಾದಿಗಳನ್ನು ಹೀಗೆಯೇ ಹಿಂಸೆ ಪಡಿಸಿದರಲ್ಲ. ಪ್ರಿಯರೇ, ಗಮನಿಸಿರಿ, ಈ ವಾಕ್ಯವನ್ನ ನೀವು ಗಮನಿಸುವುದಾದರೆ ಹಿಂಸೆ ಬಂದಾಗ ನೀವು ಭಯಪಡಿ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತಿಲ್ಲ. ಬದಲಿಗೆ ನೀವು ಧನ್ಯರೆಂಬುದಾಗಿ ಯೇಸು ಸ್ವಾಮಿ ತಿಳಿಸುವಂತವರಾಗಿದ್ದಾರೆ. ಆದ ಕಾರಣ ಪ್ರಿಯ ಪರಿಶುದ್ಧ ದೈವ ಜನರೇ, ಈ ವಾಕ್ಯಗಳನ್ನ ನಮ್ಮದಾಗಿಸಿಕೊಳ್ಳೋಣ. ಈ ವಾಕ್ಯಗಳು ಆ ದಿನ ಇದ್ದಂತ ಸಭೆಯ ವಿಶ್ವಾಸಿಗಳ ಧೈರ್ಯವನ್ನ, ನಂಬಿಕೆಯನ್ನ ಬಲಪಡಿಸಿತು. ಈ ದಿನಗಳಲ್ಲೂ ಕೂಡ ಪ್ರಿಯ ದೈವ ಜನರೇ, ನಿನಗೂ ನನಗೂ ನಮ್ಮೆಲ್ಲರಿಗೂ ಕೂಡ ಈ ಒಂದು ವಾಕ್ಯಗಳು ಆದರಣೆಯನ್ನ ತರಲಿ. ಪ್ರಕಟಣೆ ಗ್ರಂಥ 1ನೇ ಅಧ್ಯಾಯ 10ನೇ ವಾಕ್ಯ ಓದುವುದನ್ನು ಕೇಳಿಸಿಕೊಳ್ಳೋಣ. ನಾನು ಕರ್ತನ ದಿನದಲ್ಲಿ ದೇವರಾತ್ಮವಶನಾಗಿ ನನ್ನ ಹಿಂದುಗಡೆ ತುತ್ತೂರಿಯ ಶಬ್ದದಂತಿರುವ ಮಹಾಶಬ್ದವನ್ನು ಕೇಳಿದೆನು. ಈ ಒಂದು ವಾಕ್ಯವನ್ನ ನೀವು ಗಮನಿಸುವುದಾದರೆ ಇಲ್ಲಿ ಯೋಹಾನರು ಹೇಳುತ್ತಿದ್ದಾರೆ, ನಾನು ಕರ್ತನ ದಿನದಲ್ಲಿ ಎಂಬ ಒಂದು ಪದವನ್ನ ಅವರು ಉಪಯೋಗಿಸುವಂತವರಾಗಿದ್ದಾರೆ. ಸೊ ಈ ಒಂದು ವಾಕ್ಯಕ್ಕೆ ಕ್ಲುಪ್ತವಾದಂತಹ ಒಂದು ಒತ್ತನ್ನು ಕೊಡಲು ಬಯಸುತ್ತೇನೆ. ಪ್ರಿಯ ದೈವ ಜನರೇ, ನಾವು ಹೊಸ ಒಡಂಬಡಿಕೆಯ ಸಮಯಗಳಲ್ಲಿ ನಾವು ಗಮನಿಸುವುದಾದರೆ ಕರ್ತನ ದಿನ ಎಂಬುದಾಗಿ ಅಪೊಸ್ತಲರು ಅದನ್ನ ಕರೀತಾ ಇರಲಿಲ್ಲ. ವಾರದ ಮೊದಲನೆಯ ದಿನ ಎಂಬುದಾಗಿ ಅವರು ಕರೆಯುತ್ತಿದ್ದರು. ಎಲ್ಲಿ ಬರೆಯಲ್ಪಟ್ಟಿದೆ? ಕೆಲವು ಎರಡು ವಾಕ್ಯಗಳನ್ನು, ಅನೇಕ ವಾಕ್ಯಗಳುಂಟು. 2 ವಾಕ್ಯಗಳನ್ನು ಮಾತ್ರ ನಾವು ತೆಗೆದುಕೊಳ್ಳೋಣ. ಮತ್ತಾಯ ಬರೆದ ಸುವಾರ್ತೆ 28ನೇ ಅಧ್ಯಾಯ 1ನೇ ವಾಕ್ಯ ಓದುವುದನ್ನು ಕೇಳಿಸಿಕೊಳ್ಳೋಣ. ಮ್ಯಾಥ್ಯೂಸ್ ಗಾಸ್ಪಲ್ ಚಾಪ್ಟರ್ 28 verse 1. ಸಬ್ಬತ್ ದಿನ ಆದ ಮೇಲೆ ವಾರದ ಮೊದಲನೇ ದಿವಸ ಬೆಳಗಾಗುವಾಗ ಮಗ್ದಲದ ಮರಿಯಳು ಆ ಬೇರೆ ಮರಿಯಳು ಸಮಾಧಿಯನ್ನು ನೋಡುವುದಕ್ಕೆ ಬಂದರು. ಮತ್ತೆ ಲೂಕ ಬರೆದ ಸುವಾರ್ತೆ 24ನೇ ಅಧ್ಯಾಯ 1ನೇ ವಾಕ್ಯ ಓದುವುದನ್ನು ಕೇಳಿಸಿಕೊಳ್ಳೋಣ. ಲೂಕ್ ಗಾಸ್ಪಲ್ ಚಾಪ್ಟರ್ 24 verse 1. ಆ ಸ್ತ್ರೀಯರು ಸಬ್ಬತ್ ದಿನದಲ್ಲಿ ಧರ್ಮ ನಿಯಮದ ಪ್ರಕಾರ ವಿಶ್ರಮಿಸಿಕೊಂಡು ವಾರದ ಮೊದಲನೇ ದಿವಸದಲ್ಲಿ ಇನ್ನೂ ಮೊಬ್ಬಿರುವಾಗ ತಾವು ಸಿದ್ಧ ಮಾಡಿದ್ದ ಸುಗಂಧ ದ್ರವ್ಯಗಳನ್ನು ತೆಗೆದುಕೊಂಡು ಸಮಾಧಿಗೆ ಬಂದರು. ಸೊ ನಾನು ನಿಮ್ಮ ಗಮನಕ್ಕೆ ತರುವಂತಹ ಒಂದು ಆತ್ಮೀಯ ಅಂಶ ಸಂಗತಿ ಏನೆಂದರೆ, ಕರ್ತನ ದಿನ ಎಂಬುದಾಗಿ ಆ ದಿನಗಳಲ್ಲಿ ಅಪೊಸ್ತಲರಾಗಲಿ ಮೊದಲ ಸಭೆಯಾಗಲಿ ಬಳಸುತ್ತಿರಲಿಲ್ಲ. ಅವರು ವಾರದ ಮೊದಲನೇ ದಿನ ಎಂಬುದಾಗಿ ಬಳಸುತ್ತಿದ್ದರು. ಆದ ಕಾರಣ ಪ್ರಕಟಣೆ ಗ್ರಂಥ 1ನೇ ಅಧ್ಯಾಯ ನಾನು ಕರ್ತನ ದಿನ ಎಂಬುದಾಗಿ ಅಪೊಸ್ತಲರಾದಂಥ ಯೋಹಾನರು ಬರೆಯುವಾಗ ಅದರ ವಿವರಣೆ ಏನೆಂಬುದಾಗಿ ನೋಡುವಾಗ ಪ್ರಕಟಣೆಯ ಗ್ರಂಥ 4ನೇ ಅಧ್ಯಾಯದಿಂದ ಪ್ರಕಟಣೆಯ ಗ್ರಂಥ 22ನೇ ಅಧ್ಯಾಯದಲ್ಲಿ ಬರೆದಿರ್ತಕ್ಕಂಥ ಒಂದು ನಿಜವಾದ ಅಂತ ಸಂಗತಿಗಳು ಜರುಗುವಂತ ದಿನ, ದ ಡೇ ಆಫ್ ದ ಲಾರ್ಡ್ ಎಂಬುದಾಗಿ ನೀವು ನಾನು ಅದನ್ನ ಅರ್ಥೈಸಿಕೊಳ್ಳಬಹುದು. ನನ್ನ ಧ್ಯಾನದಲ್ಲಿ ಮುಂದಕ್ಕೆ ಸಾಗುತ್ತಾ ಯೋಹಾನರ ಮಾತನ್ನ ಗಮನಿಸಿರಿ. ದೇವರಾತ್ಮ ವಶನಾದನು ಎಂಬುದಾಗಿ ಅವರು ತಿಳಿಸ್ತಾ ಇದ್ದಾರೆ. ಅಂದ್ರೆ ಇದರ ಒಂದು ಅರ್ಥ ಸಾಧಾರಣವಾದಂತ ರೀತಿಯಲ್ಲಿ ಅಲ್ಲ, ಇದು ಒಂದು ವಿಶೇಷವಾದಂತ ರೀತಿಯದ್ದು ಎಂಬುದಾಗಿ ನೀವು ನಾನು ಅರ್ಥೈಸಿಕೊಳ್ಳಬಹುದು. ದೇವರಾತ್ಮ ವಶನಾದೆನು ಈ ವಾಕ್ಯಕ್ಕೆ ಒತ್ತು ಕೊಡಲು ಬಯಸುತ್ತೇನೆ. ಎಸೆಕೆಲನ ಪ್ರವಾದನೆಯ ಗ್ರಂಥ 2ನೇ ಅಧ್ಯಾಯ 2ನೇ ವಾಕ್ಯ ಓದುವುದನ್ನು ಕೇಳಿಸಿಕೊಳ್ಳೋಣ. ಎಸೆಕೆಲ್ ಚಾಪ್ಟರ್ 2 verse 2. ಆತನು ಈ ಮಾತನ್ನು ಹೇಳಿದ ಕೂಡಲೇ ದೇವರಾತ್ಮವು ನನ್ನೊಳಗೆ ಸೇರಿ ನಾನು ಎದ್ದು ನಿಂತುಕೊಳ್ಳುವಂತೆ ಮಾಡಿತು. ಆಗ ನನ್ನೊಡನೆ ಮಾತಾಡಿದಾತನ ನುಡಿಯನ್ನು ಚೆನ್ನಾಗಿ ಕೇಳಿದೆನು. ಅಪೊಸ್ತಲರ ಕೃತ್ಯಗಳು 10ನೇ ಅಧ್ಯಾಯ 10 ಮತ್ತು 11 ವಾಕ್ಯಗಳು. ಆಕ್ಟ್ಸ್ ಆಫ್ ದ ಅಪೊಸ್ಟಲ್ ಚಾಪ್ಟರ್ 10 verse 10 and 11. ಅವನು ಧ್ಯಾನ ಪರವಶನಾಗಿ ಆಕಾಶವು ತೆರೆದಿರುವುದನ್ನು 4 ಮೂಲೆಗಳನ್ನು ಹಿಡಿದಿದ್ದ ದೊಡ್ಡ ಜೋಳಿಗೆಯಂತಿರುವ ಏನೋ ಒಂದು ವಸ್ತುವು ಭೂಮಿಯ ಮೇಲೆ ಇಳಿಯುವುದನ್ನು ಕಂಡನು. ಅದರೊಳಗೆ ಸಕಲ ವಿಧವಾದ ಪಶುಗಳು, ನೆಲದ ಮೇಲೆ ಹರಿದಾಡುವ ಕ್ರಿಮಿಕೀಟಗಳು, ಅಂತರಿಕ್ಷದಲ್ಲಿ ಹಾರಾಡುವ ಹಕ್ಕಿಗಳು ಇದ್ದವು ಎಂಬುದೇ. ಸೊ 1 ಕೊರಿಂಥ 16:2 ಕೂಡ ನಾವು ಧ್ಯಾನಿಸುವುದಾದ್ರೆ ಈ 3 ವಾಕ್ಯಗಳಲ್ಲಿ ಎಸೆಕೆಲನ ಜೀವಿತ, ಪೇತ್ರನ ಜೀವಿತ, ಯೋಹಾನನ ಜೀವಿತ,
ಪೌಲನ ಜೀವಿತ ದೇವರಾತ್ಮ ವಶರಾದರು ಎಂಬ ವಾಕ್ಯವನ್ನು ನಾವು ಅರ್ಥ ಮಾಡಿಕೊಳ್ಳಬಹುದು. ನೀವು ಯಾರಾದರೂ ನೋಟ್ಸ್ ಬರೀತಿರುವುದಾದರೂ ಅಪೊಸ್ತಲರ ಕೃತ್ಯಗಳು 22ನೇ ಅಧ್ಯಾಯ 17 ಮತ್ತು 18 ವಾಕ್ಯಗಳನ್ನು ಕೂಡ ನೀವು ಬರೆದುಕೊಂಡ್ರೆ ನಿಮ್ಮ ಧ್ಯಾನಕ್ಕೆ ಅದು ಉಪಯೋಗಕರವಾಗುವಂತದ್ದಾಗಿದೆ. 10ನೇ ವಾಕ್ಯವನ್ನ ಗಮನಿಸಿರಿ ಪ್ರಿಯರೇ. 3ನೇ ಒಂದು ಆತ್ಮೀಯ ಒಂದು ಅಂಶವನ್ನ ನಾವು ಗಮನಿಸಬಹುದು. ನನ್ನ ಹಿಂದುಗಡೆ ತುತ್ತೂರಿಯ ಶಬ್ದದಂತಿರುವ ಮಹಾಶಬ್ದವನ್ನು ಕೇಳಿದೆನು ಎಂಬುದಾಗಿ ಯೋಹಾನರು ತಿಳಿಸುತ್ತಿದ್ದಾರೆ. ತುತ್ತೂರಿಯ ಶಬ್ದ, ಇದನ್ನ ಕುರಿತು ನಾವು ಹಳೆ ಒಡಂಬಡಿಕೆಯಲ್ಲಿ ನಾವು ಧ್ಯಾನಿಸುವಂತವರಾಗಿದ್ದೇವೆ. ತುತ್ತೂರಿಯ ಶಬ್ದ ಥೆಸಲೋನಿಕ ಪತ್ರಿಕೆ 1 ಥೆಸಲೋನಿಕ 4ನೇ ಅಧ್ಯಾಯದಲ್ಲೂ ಕೂಡ ಬರೆಯಲ್ಪಟ್ಟದನ್ನ ಕುರಿತು ನಾವು ಗಮನಿಸಬಹುದು. ಈ ತುತ್ತೂರಿಯ ಶಬ್ದ ಏನನ್ನು ಕುರಿತು ಮಾತನಾಡುತ್ತದೆ? ಈ ತುತ್ತೂರಿಯ ಶಬ್ದ ಒಂದು ಪ್ರಾಮುಖ್ಯವಾದಂತ ಸಂಗತಿಯನ್ನ ತಿಳಿಸಬೇಕಾದರೆ ಎಲ್ಲರೂ ಒಟ್ಟುಗೂಡಿ ಬರುವುದನ್ನ ಕುರಿತು ಒಟ್ಟುಗೂಡಿ ಒಂದು ಸ್ಥಳಕ್ಕೆ, ನಿರ್ದಿಷ್ಟವಾದ ಸ್ಥಳಕ್ಕೆ ಬರಬೇಕೆಂಬುದನ್ನ ಕುರಿತು ಈ ತುತ್ತೂರಿಯ ಶಬ್ದ ಮಾತನಾಡುವಂತದ್ದಾಗಿದೆ. ನೆಹೆಮೀಯನ ಗ್ರಂಥದಲ್ಲೂ ಕೂಡ ನಾವು ನೋಡುತ್ತೇವೆ. ನೆಹೆಮೀಯ ಹೇಳಿದನು, ಆಯುಧಗಳನ್ನು ಧರಿಸಿಕೊಳ್ಳ್ರಿ, ಕೆಲಸ ಮಾಡ್ರಿ, ಮತ್ತು ಈ ತುತ್ತೂರಿಯ ಧ್ವನಿಯನ್ನ ನೀವು ಕೇಳಿದಾಗ ನೀವೆಲ್ಲರೂ ಕೂಡ ಆ ಧ್ವನಿ ಬಂದ ಸ್ಥಳದಲ್ಲಿ ಬಂದು ನೆರೆಯಿರಿ ಎಂಬುದಾಗಿ ನೆಹೆಮೀಯನು ಕೂಡ ತಿಳಿಸುವುದನ್ನ ಕುರಿತು ನಾವು ಧ್ಯಾನಿಸಿದ್ದೇವೆ. ಹಾಗಾದರೆ ಇದರ ಅರ್ಥವೇನು? ಈ ಒಂದು 10ನೇ ವಾಕ್ಯದ ಪ್ರಾಮುಖ್ಯತೆ ಏನೆಂಬುದಾಗಿ ನೋಡುವಾಗ, ಪ್ರಕಟಣೆಯ ಗ್ರಂಥದ ವಾಕ್ಯಗಳು, ಪ್ರಕಟಣೆಯ ಗ್ರಂಥದಲ್ಲಿ ಯೇಸು ಸ್ವಾಮಿ ತಿಳಿಸಿರತಕ್ಕಂಥ ಸಂದೇಶಗಳು ಬಹು ಪ್ರಾಮುಖ್ಯವಾದವುಗಳು. ಹೌದು ಪ್ರಿಯರೇ, ಪ್ರಕಟಣೆಯ ಗ್ರಂಥ 1ನೇ ಅಧ್ಯಾಯ 3ನೇ ವಾಕ್ಯದ ಕೊನೆಯ ಭಾಗ, ಅವು ನೆರವೇರುವ ಸಮಯವು ಸಮೀಪವಾಗಿದೆ ಎಂಬುದಾಗಿ ದೇವರಾತ್ಮನು ನಮ್ಮೆಲ್ಲರಿಗೂ ಕೂಡ ತಿಳಿಯಪಡಿಸುತ್ತಿದ್ದಾನೆ. ಹಾಗಾದರೆ ಈ ವಾಕ್ಯಗಳಿಗೆ ನಾವೆಲ್ಲರೂ ಕೂಡ ವಿಧೇಯತೆಯನ್ನು ತೋರೋಣ. ಪ್ರಕಟಣೆಯ ಗ್ರಂಥ 1ನೇ ಅಧ್ಯಾಯ 11ನೇ ವಾಕ್ಯ ಓದುವುದನ್ನು ಕೇಳಿಸಿಕೊಳ್ಳೋಣ. ಅದು ನೀನು ನೋಡುವುದನ್ನು ಪುಸ್ತಕದಲ್ಲಿ ಬರೆದು ಎಫೆಸ, ಸ್ಮುರ್ನ, ಪೆರ್ಗಮ್, ತುವತೈರ್, ಸಾರ್ದಿಸ್, ಫಿಲದೆಲ್ಫಿಯಾ, ಲವೋದಿಕಿಯ ಎಂಬಿ 7 ಪಟ್ಟಣಗಳ ಸಭೆಗಳಿಗೆ ಕಳುಹಿಸಬೇಕೆಂದು ನುಡಿಯಿತು. ಪ್ರಿಯರೇ, ಗಮನಿಸಿರಿ, ಸಭೆ ಅಂದ್ರೆ ಏನು, ಚರ್ಚ್ ಅಂದ್ರೆ ಏನು? ಸೊ ನಾನು ಈ ಒಂದು ಸಭೆ ಎಂಬ ವಿಷಯದಲ್ಲಿ ಚಿಕ್ಕದಾದಂತ ಆತ್ಮೀಯ ಪಾಠವನ್ನು ನಾವು ನಮ್ಮ ಮನಸ್ಸಿಗೆ ತೆಗೆದುಕೊಳ್ಳೋಣ. ಸಭೆ ಅಂದ್ರೆ ಒಂದು ಸಂಸ್ಥೆ ಅಲ್ಲ. ಸಭೆ ಅಂದ್ರೆ ನಿಜವಾದ ಅರ್ಥ, ಈ ಲೋಕದೊಳಗಿಂದ ದೇವರು ನನ್ನನ್ನು ಪ್ರತ್ಯೇಕಿಸಿದ್ದಾನೆ. ಈ ಲೋಕದೊಳಗಿಂದ ದೇವರು ನನ್ನನ್ನು ಆರಿಸಿಕೊಂಡಿದ್ದಾನೆ. ಇದನ್ನ ಗ್ರೀಕ್ ಭಾಷೆಯಲ್ಲಿ ಎಕ್ಲಿಷಿಯಾ ಎಂಬುದಾಗಿಯೂ ನಮ್ಮ ಆಡು ಭಾಷೆಯಲ್ಲಿ ಸಭೆ ಎಂಬುದಾಗಿ ಕರೆಯಲ್ಪಡುತ್ತದೆ. ಸಭೆ ಅಂದರೆ ರಕ್ಷಣೆ ಹೊಂದಿದಂತ ದೇವರ ಮಕ್ಕಳು, ಯೇಸು ಸ್ವಾಮಿಯನ್ನ ನಂಬಿದಂತ ದೇವರ ಮಕ್ಕಳು ಎಲ್ಲಿ ಇಬ್ಬರಾಗಲಿ ಮೂವರಾಗಲಿ ಕೂಡಿ ಬರುತ್ತಾರೋ ಅವರೇ ಸಭೆ. ಪ್ರಿಯರೇ, ನಮ್ಮ ಸಭೆಯಲ್ಲಿ 10 ಮಂದಿ ವಿಶ್ವಾಸಿಗಳು ಮಾತ್ರವೇ ಇದ್ದಾರೆ. ನಮ್ಮ ಸಭೆಯಲ್ಲಿ 5 ಮಂದಿ ವಿಶ್ವಾಸಿಗಳು ಮಾತ್ರವೇ ಇದ್ದಾರೆ. ಕಳವಳಗೊಳ್ಳಬೇಡಿರಿ. ಕರ್ತನ ಸಭೆ ಬಹುದೊಡ್ಡ ಸಭೆ. ಆ ಸಾರ್ವತ್ರಿಕ ಸಭೆ, ಅದರ ಒಂದು ಸಂಖ್ಯೆ ಪ್ರಕಟಣೆ ಗ್ರಂಥದಲ್ಲಿ ನಾವು ನೋಡುವುದಾದರೆ ಯೋಹಾನರು ಹೇಳುತ್ತಿದ್ದಾರೆ ಅವರ ಸಂಖ್ಯೆ ಎಷ್ಟು ಎಂಬುದಾಗಿ. ಓದುವುದನ್ನು ಕೇಳಿಸಿಕೊಳ್ಳೋಣ. ಪ್ರಕಟಣೆಯ ಗ್ರಂಥ 5ನೇ ಅಧ್ಯಾಯ 11ನೇ ವಾಕ್ಯ. ಪ್ರಕಟಣೆ ಗ್ರಂಥ 5ನೇ ಅಧ್ಯಾಯ 11ನೇ ವಾಕ್ಯ. ಇದಲ್ಲದೆ ಸಿಂಹಾಸನವು, ಜೀವಿಗಳು, ಹಿರಿಯರು ಇವರ ಸುತ್ತಲೂ ಬಹು ಮಂದಿ ದೇವದೂತರನ್ನು ಕಂಡೆನು. ಅವರ ಸಂಖ್ಯೆಯು ಕೋಟ್ಯಾನುಕೋಟಿಯಾಗಿಯೂ ಲಕ್ಷೋಪಲಕ್ಷವಾಗಿಯೂ ಇತ್ತು ಎಂಬುದೇ. ಪ್ರಿಯರೇ, ನೀವು ಇಲ್ಲಿ ಗಮನಿಸುವುದಾದರೆ ಅವರ ಸಂಖ್ಯೆ ಎಷ್ಟೆಂಬುದಾಗಿ
ದೇವರ ವಾಕ್ಯ ತಿಳಿಸುವಂತದ್ದಾಗಿದೆ. ಕೋಟ್ಯಾಂತರ ಕೋಟ್ಯಾನು ಕೋಟಿಯಾಗಿ ಲಕ್ಷೋಪಲಕ್ಷವಾಗಿಯೂ ಎಂಬುದಾಗಿ ನಾವುಗಳು ಗಮನಿಸುತ್ತೇವೆ. ನಾವು ನಿಮ್ಮನ್ನು ಪ್ರೋತ್ಸಾಹಪಡಿಸುತ್ತೇವೆ. ಆ ಪ್ರೋತ್ಸಾಹ ಏನೆಂದರೆ, ನನ್ನ ಸಭೆ, ನಾನು ಆರಾಧಿಸಲು ಹೋಗುವಂತ ಸಭೆ ಚಿಕ್ಕ ಸಭೆಯಾಗಿದೆಯಲ್ಲ ಎಂಬುದಾಗಿ ದುಃಖಿಸಬೇಡಿರಿ. ಪ್ರಿಯ ದೈವಜನರೇ, ಒಬ್ಬ ಶ್ರೇಷ್ಠ ದೇವ ಮನುಷ್ಯ ಈ ರೀತಿಯಾಗಿ ಹೇಳಿದನು. 12 ಮಂದಿ ಶಿಷ್ಯರಲ್ಲಿ ಒಬ್ಬನು ಕಳ್ಳನಾಗಿರುವುದಾದರೆ ಒಂದು ಸಭೆ, 12 ಮಂದಿ ಶಿಷ್ಯರು, ಒಂದು ಸಭೆಯಲ್ಲಿ ಒಬ್ಬನು ಕಳ್ಳನಾಗಿರುವುದಾದ್ರೆ 100 ಸಭೆಯಲ್ಲಿ ಎಷ್ಟು ಮಂದಿ ಕಳ್ಳರು ಇರ್ತಾರೆ? ನೀವು ಲೆಕ್ಕ ಮಾಡ್ರಿ. ಈ ದಿನಗಳಲ್ಲಿ ಅನೇಕರು ನಿಜವಾದ ಸಭೆಯ ಆತ್ಮೀಯ ಅರ್ಥವನ್ನ ತಿಳಿಯದೆ, ಸಭೆಯ ಪ್ರಾಮುಖ್ಯತೆಯನ್ನು ತಿಳಿಯದೆ, ಬಹಳ ಆಕರ್ಷಣೆಗಳಿಗೆ ಅವರು ಮರುಳಾಗಿ ಹೋಗುವಂತವರಾಗಿದ್ದಾರೆ. ಆದ ಕಾರಣ ಪ್ರಿಯ ದೈವಜನರೇ, ನಾನು ನಿಮ್ಮನ್ನ ಪ್ರೋತ್ಸಾಹಪಡಿಸುತ್ತೇನೆ. ನೀವು ಹೋಗುವ ಸಭೆ ಹೇಗಿರಬೇಕು? ನೀವು ಹೋಗುವ ಸಭೆಯಲ್ಲಿ 4 ಕಾರ್ಯಗಳು ಇರಬೇಕು. ಎಲ್ಲಿ ಓದ್ತೇವೆ? ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 42ನೇ ವಾಕ್ಯ ಓದುವುದನ್ನು ಕೇಳಿಸಿಕೊಳ್ಳೋಣ. ಆಕ್ಟ್ಸ್ ಆಫ್ ದ ಅಪೋಸಲ್ ಚಾಪ್ಟರ್ 2 verse 42. ಇವರು ಅಪೊಸ್ತಲರ ಬೋಧನೆಯನ್ನು ಕೇಳುವುದರಲ್ಲಿಯೂ, ಸಹೋದರರ ಅನ್ಯೋನ್ಯತೆಯಲ್ಲಿಯೂ, ರೊಟ್ಟಿ ಮುರಿಯುವುದರಲ್ಲಿಯೂ, ಪ್ರಾರ್ಥನೆಗಳಲ್ಲಿಯೂ ನಿರತರಾಗಿದ್ದರು ಎಂಬುದು. ಒಂದು ಸಭೆಯಲ್ಲಿ, ಆರಂಭದ ಸಭೆಯಲ್ಲಿ ಕಂಡು ಬಂದಂತ 4 ಆತ್ಮೀಯ ಚಟುವಟಿಕೆಗಳು, ಅವರು ಅಪೊಸ್ತಲರ ಬೋಧನೆ. ಅಪೊಸ್ತಲರ ಬೋಧನೆ ಅಂದರೆ ಕರ್ತನಾದ ಯೇಸು ಕ್ರಿಸ್ತನ ಮರಣ, ಉಳುವಿಕೆ, ಪುನರುತ್ಥಾನ, ಆತನ 2ನೇ ಬರೋಣ. ಇದು ಅಪೊಸ್ತಲರ ಬೋಧನೆ. ಹೌದು, ನೀವು ಕರ್ತನಾದ ಯೇಸು ಕ್ರಿಸ್ತನು ಪುನರುತ್ಥಾನಗೊಂಡ ನಂತರ ಅಪೊಸ್ತಲರು ಈ ರೀತಿಯಾಗಿ ಬೋಧನೆಯನ್ನು ಮಾಡುತ್ತಿದ್ದರು. ಪ್ರಿಯ ದೈವಜನರೇ, ನಿಮ್ಮ ಸಭೆಯಲ್ಲಿ ಈ ಉಪದೇಶಗಳು ಇರುವುದಾದರೆ ಆ ಸಭೆಗೆ ನೀವು ಹೋಗಿ. ಆ ಸಭೆ ಪ್ರಾರ್ಥಿಸುವಂತ ಸಭೆಯಾಗಿರಬೇಕು. ಆ ಸಭೆ ಕರ್ತನ ಮೇಜನ್ನ ಹೊಂದಿದಂತ ಸಭೆಯಾಗಿರಬೇಕು. 4ನೇದಾಗಿ, ಆ ಸಭೆ ಒಬ್ಬರನ್ನೊಬ್ಬರು ಪ್ರೀತಿಸುವಂತ ಸಭೆಯಾಗಿರಬೇಕು. ಒಬ್ಬರು ಇನ್ನೊಬ್ಬರನ್ನ ಭಾರವನ್ನ ಓಡುವಂತ ಸಭೆಯಾಗಿರಬೇಕು. ಎಫೆಸ 4ನೇ ಅಧ್ಯಾಯದಲ್ಲಿ ಪೌಲನು ಬಹು ಸುಂದರವಾಗಿ ತಿಳಿಸುತ್ತಿದ್ದಾನೆ. ನಿಮ್ಮಲ್ಲಿ ತಾಳ್ಮೆ ಇರಲಿ, ನಿಮ್ಮಲ್ಲಿ ಸಮಾಧಾನವಿರಲಿ, ನಿಮ್ಮಲ್ಲಿ ದೀನ ಮನಸ್ಸಿರಲಿ. ನೀವು ನಿಮ್ಮನ್ನ ಕರೆದಂತ ಕರೆವಿಕೆಗೆ ಯೋಗ್ಯರಾಗಿ ನಡೆದುಕೊಳ್ಳಿರಿ, ಐಕ್ಯತೆಯನ್ನ ಕಾಪಾಡಿಕೊಳ್ಳಿರಿ ಎಂಬುದಾಗಿ ಎಫೆಸ 4:1-2 ಪೌಲರು ತಿಳಿಸುತ್ತಿದ್ದಾರೆ. ಹೌದು ಪ್ರಿಯ ದೈವಜನರೇ, ನೀವು ನಾನು ಈ ಒಂದು ಆತ್ಮೀಯ ಪಾಠಗಳ ಬೆಳಕಿನಲ್ಲಿ ನಮ್ಮನ್ನ ಧೈರ್ಯಪಡಿಸಿಕೊಳ್ಳೋಣ. ಅಯ್ಯೋ, ಇಲ್ಲಿ ಚಿಕ್ಕ ಸಭೆಯಾಗಿದೆಯಲ್ಲ, ಆ ರೀತಿಯಾಗಲ್ಲ ಪ್ರಿಯರೇ. ಕರ್ತನು ನಿಮ್ಮನ್ನ ಎಲ್ಲಿ ಇಟ್ಟಿದ್ದಾನೋ ಆ ಸಭೆಯಲ್ಲಿರಿ. ಮರುಳಾಗಬೇಡಿರಿ. ಯಾವುದೇ ವಿಧವಾದಂತ ಆಕರ್ಷಣೆಗಳಿಗೆ ಮರುಳಾಗಬೇಡಿರಿ. ಅಮುದ ಎಂಬ ಸಹೋದರಿಯನ್ನ ನಾನು ಕರ್ತನ ಕೃಪೆಯಿಂದ ಭೇಟಿಯಾದೆ. ಆಕೆ ರಕ್ಷಣೆ ಹೊಂದಿದ ನಂತರ ಕರ್ತನು ಆಕೆಗೆ ಒಂದು ದೃಶ್ಯವನ್ನ ತೋರ್ಪಡಿಸಿದನು. ಆ ದೃಶ್ಯ ಏನೆಂಬುದಾಗಿ ನೋಡುವಾಗ, ಒಂದು ಗುಡಿಸಲು, ಆ ಗುಡಿಸಲಿನಲ್ಲಿ ದೇವರ ಆರಾಧನೆ, ಇದೇ ಒಂದು ದೃಶ್ಯ. ಆಕೆ ಎಂದೂ ಕೂಡ ಸಭೆಗೆ ಹೋದಂತ ಸಹೋದರಿ ಅಲ್ಲ. ಆಕೆ ಹಿಂದೂ ಕುಟುಂಬದಿಂದ ಹುಟ್ಟಿ ಹಿಂದೂ ಸಂಪ್ರದಾಯಗಳನ್ನ ಆಚರಿಸುತ್ತಾ ಬೆಳೆದಂತ ಸಹೋದರಿ. ಆಕೆ
ತನ್ನ ಅನುದಿನದ ಪ್ರಯಾಣದಲ್ಲಿ ತಾನು ಕಂಡಂತ ದೃಶ್ಯವಾದಂತ ಆ ಒಂದು ಗುಡಿಸಲನ್ನ, ಅದರಲ್ಲಿ ಆರಾಧಿಸುವಂತ ಸಭೆಯನ್ನ ಕಂಡಳು. ಬಹಳ ವರ್ಷಗಳಾಯಿತು. ಆಕೆ ಇಂದೂ ಕೂಡ ಅದೇ ಸಭೆಗೆ ಹೋಗುತ್ತಿದ್ದಾಳೆ. ನಾನು ನಿಮ್ಮ ಗಮನಕ್ಕೆ ತರುವಂತಹ ಸಂಗತಿ ಏನೆಂದರೆ, ಸಭೆ ಎಷ್ಟು ದೊಡ್ಡದು, ಅದರಲ್ಲಿ ಬರ್ತಕ್ಕಂಥ ವಿಶ್ವಾಸಿಗಳು ಎಷ್ಟು ಜನ ಬರ್ತಾರೆ, ಆ ರೀತಿಯಾಗಲ್ಲ. ನೀವು ನಾನು, ಕರ್ತನು ನಮ್ಮನ್ನ ಎಲ್ಲಿ ನಡೆಸುತ್ತಾನೆ, ಯಾವ ಸಭೆಯಲ್ಲಿ ಹೋಗಿ ನಾವು ಆರಾಧಿಸಬೇಕು, ಸೇವೆ ಮಾಡಬೇಕು, ಕರ್ತನಿಗೋಸ್ಕರವಾಗಿ ನಿಲ್ಲಬೇಕು, ಕರ್ತನನ್ನ ಮಹಿಮೆ ಪಡಿಸಬೇಕು ಎಂಬುದಾಗಿ ನಮ್ಮನ್ನು ಆತ್ಮನ ಮೂಲಕ ಪ್ರೇರೇಪಿಸುತ್ತಾನೋ, ಆ ರೀತಿಯಾಗಿ ನಾವುಗಳು ಆತ್ಮಭರಿತರಾಗಿ, ಆತನ ಚಿತ್ತಾನುಸಾರವಾಗಿ, ಆತನ ಮಹಿಮೆಗೋಸ್ಕರವಾಗಿ ನಾವು ನಡೆಸಲ್ಪಡಬೇಕು. ಅದರ ಮೂಲಕ ಕರ್ತನ ನಾಮ ಮಹಿಮೆಗೊಳ್ಳುವುದು. ಪ್ರಿಯರೇ, ನಾನು ನಿಮ್ಮನ್ನ ಕೇಳಿಕೊಳ್ಳುತ್ತೇನೆ, ಈ ಒಂದು ಆತ್ಮೀಯ ಪಾಠಗಳನ್ನ ನಾವು ಸರಳ ರೀತಿಯಲ್ಲಿ ನಮ್ಮ ಹೃದಯಕ್ಕೆ ತೆಗೆದುಕೊಂಡು ನಮ್ಮನ್ನ ಸಂತೈಸಿಕೊಳ್ಳೋಣ. ನಮ್ಮ ಸಭೆ ದೊಡ್ಡ ಸಭೆ. ನಾವು ಸ್ಥಾನಿಕ ಸಂಘಗಳಾಗಿದ್ದೇವೆ. ನಾವು ಬೆಂಗಳೂರಿನಲ್ಲಿದ್ದೇವೆ, ನೀವು ಬೆಳಗಾವಿಯಲ್ಲಿದ್ದೀರಿ, ಹುಬ್ಬಳ್ಳಿಯಲ್ಲಿದ್ದೀರಿ ಮತ್ತು ಭಾರತ ದೇಶದ ಹಲವಾರು ಸ್ಥಳಗಳಲ್ಲಿ ನಾವಿದ್ದೇವೆ. ಆದರೆ ಕರ್ತನಾದ ಯೇಸು ಕ್ರಿಸ್ತನ ಈ ಸಭೆಗೆ ಆತನು ಶಿರಸ್ಸಾಗಿದ್ದಾನೆ. ಆತನ ಶಿರಸ್ಸಿನ ದೇಹದಲ್ಲಿ ನಾವೆಲ್ಲರೂ ಕೂಡ ಅಂಗಗಳಾಗಿದ್ದೇವೆ. ಆದ ಕಾರಣ ಈ ವಾಕ್ಯಗಳ ಮೂಲಕ ನಾವು ಇರುವಂತ ಸ್ಥಳಗಳಲ್ಲಿ ನಾವು ಕುಗ್ಗಿ ಹೋಗದೆ, ನಾವು ಒಬ್ಬರು ಇನ್ನೊಬ್ಬರನ್ನ ಸಂತೈಸುತ್ತಾ, ಬಲಪಡಿಸಿಕೊಳ್ಳುತ್ತಾ, ಕರ್ತನನ್ನ ಸೇವಿಸುತ್ತಾ ಮುಂದಕ್ಕೆ ಸಾಗೋಣ. ಪ್ರಕಟಣೆ ಗ್ರಂಥ 1ನೇ ಅಧ್ಯಾಯ 9-10 ಇದ್ದಂತ ಆತ್ಮೀಯ ಪಾಠಗಳನ್ನ ನಿಮ್ಮೊಂದಿಗೆ ಧ್ಯಾನಿಸಿದ್ದೇನೆ. ಕರ್ತನ ಈ ವಾಕ್ಯಗಳನ್ನ ಆಶೀರ್ವದಿಸಲಿ.